ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಹವಾ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಈ ಸತಿ ಅಂದರೆ ಬಿಗ್ ಬಾಸ್ ಸೀಸನ್ 12ನ ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಸೀಕ್ರೆಟ್ ಆಗೇ ಇರುತ್ತೆ. ಇಲ್ಲಿ ಅಫಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವರಾಗಲಿ ಅಥವಾ ಕಲರ್ಸ್ ವಾಹಿನಿ ಆಗಲಿ ಅದನ್ನು 100% ಆಗಿ ಬಿಟ್ಕೊಡಲ್ಲ. ನೀವು ಕಳೆದ ಸೀಸನ್ ಕೂಡ ಇಲ್ಲಿ ನೋಡ್ಬೋದು, ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 11ನ ಇಲ್ಲಿ ಹೋಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಆದರೆ ಎಂಡಿಂಗಲ್ಲಿ ಗೊತ್ತಾಯಿತು ಇಲ್ಲಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ನೀವು ನೋಡ್ಬೋದು ಬಿಗ್ ಬಾಸ್ ಸೀಸನ್ 11 ಮುಗ್ದಾದ್ಮೇಲೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಪೋಸ್ಟ್ ಕೂಡ ಮಾಡಿದರು, ಇದು ನನ್ನ ಲಾಸ್ಟ್ ಸೀಸನ್ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಹೇಳಿದರು. ಅಂದರೆ ಬಿಗ್ ಬಾಸ್ ಸೀಸನ್ 12 ಇನ್ನು ಮುಂದೆ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದರು. ಆದರೆ ಸದ್ಯ ಈಗ ಹರಿದಾಡ್ತಿರೋ ಸುದ್ದಿ ಏನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರು ಕಂಡೀಷನ್ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ 12ನ ನಡೆಸೋದಕ್ಕೆ ಅಂತ. ಆದರೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರನ್ನ ಕೇಳಿದಾಗ ಡೈರೆಕ್ಟಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಯಾವುದೇ ಒಂದು ಆನ್ಸರ್ನ ಕೊಟ್ಟಿಲ್ಲ, ಬರೀ ಅಂತೆ ಕಂತೆಗಳನ್ನ ಹೇಳಿದ್ದಾರೆ. ಮತ್ತು ನೀವು ಬಿಗ್ ಬಾಸ್ ಸೀಸನ್ 12ನ ಹೋಸ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗೂ ಕೂಡ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ನ ಕೊಟ್ಟಿಲ್ಲ. ಆ ಒಂದು ಸ್ಟೇಜ್ ಮೇಲೆ ಇಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಅಂತೆ ಕಂತೆಗಳು ಓಡಾಡ್ತಿದೆ, ಬಟ್ ಬಿಗ್ ಬಾಸ್ ಸೀಸನ್ 12ನ ಇಲ್ಲಿ ಕನ್ಫರ್ಮ್ ಆಗಿ ಯಾರು ಹೋಸ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಕೂಡ ಸುಳಿವು ಬಿಟ್ಕೊಟ್ಟಿಲ್ಲ, ಮತ್ತು ಕಲರ್ಸ್ ವಾಹಿನಿಯವರು ಕೂಡ ಇಲ್ಲಿ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಸದ್ಯ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಆಲ್ಮೋಸ್ಟ್ಲಿ ಎಲ್ಲರೂ ತಲೆಗೆ ಏನಪ್ಪ ಬರುತ್ತೆ ಅಂತಂದರೆ ಫಸ್ಟ್ ಬರೋದು ಹೋಸ್ಟ್ ಯಾರು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಏನಕ್ಕೇನಂದರೆ ಕಿಚ್ಚ ಸುದೀಪ್ ಅವ್ರು ಇಲ್ಲ ಅಂತಂದರೆ ಇಲ್ಲಿ ಬಿಗ್ ಬಾಸ್ನೇ ನೋಡೋಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಿದ್ದಾರೆ. ಆ ನಂತರ ಸೆಕೆಂಡ್ ಪಾಯಿಂಟ್ ಬರೋದೇನಪ್ಪ ಅಂತಂದರೆ ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಆಗಬಹುದು ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ. ಸದ್ಯ ನಾನು ಪಾರ್ಟ್ 1 ಪ್ರಕಾರ ಇಲ್ಲಿ ನಿಮಗೆ ಗೊತ್ತು, ಪಾರ್ಟ್ ಪ್ರಕಾರನೇ ಇಲ್ಲಿ ಅವ್ರ ಹೆಸರುಗಳು ವೈರಲ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಒಂದು ಪಾರ್ಟ್ 1 ವಿಡಿಯೋ ಕೂಡ ಮಾಡಿದ್ದೀನಿ, ಇದು ಪಾರ್ಟ್ 2 ಅಂತ ಅಂದ್ಕೊಳ್ಳಿ. ಈಗ ಸದ್ಯ ಬಿಗ್ ಬಾಸ್ ಸೀಸನ್ 12ಗೆ ಈ ಥರ ಸ್ಪರ್ಧಿಗಳು ಬರಬಹುದು, ಬಂದರೆ ಹೇಗಿರುತ್ತೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಿದೆ. ಇನ್ನು ಮೊದಲನೇ ಹೆಸರು ಬಂದು ಬಾಲು ಬೆಳಗುಂದಿಯವರು. ಆಲ್ಮೋಸ್ಟ್ ನೀವು ನೋಡ್ಬೋದು ಟ್ರೆಂಡಿಂಗ್ನಲ್ಲಿ ಇರೋರನ್ನೇ ಇಲ್ಲಿ ಬಿಗ್ ಬಾಸಲ್ಲಿ ತಗೊಳ್ಳೋದು. ಸ್ವಲ್ಪ ಅವ್ರಿಗೆ ನೇಮು ಇರಬೇಕು, ಫೇಮು ಇರಬೇಕು, ಅವರು ಸಖತ್ತಾಗಿ ಟ್ರೆಂಡಿಂಗ್ನಲ್ಲೂ ಕೂಡ ಇರಬೇಕು. ಈಗ ಬಾಲು ಬೆಳಗುಂದಿಯವರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ಗಳಿದ್ದಾರೆ. ಮತ್ತು ಸರಿಗಮಪದಲ್ಲಿ ನಿಮಗೆ ಗೊತ್ತಿರೋ ವಿಚಾರ, ಇಲ್ಲಿ ಬೈಕೊಂಡು ಕೂಡ ಆ ಒಂದು ಪ್ರೋಗ್ರಾಮ್ನ ನೋಡ್ತಿದ್ರು. ಸದ್ಯ ಬಾಲು ಬೆಳಗುಂದಿಯವರು ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಮಾತುಕತೆಗಳು ನಡೀತದೆ. ಅಂದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಮಾತುಕತೆ ಅಷ್ಟೇ, ಕಲರ್ಸ್ ವಾಹಿನಿಯಿಂದ ಯಾವುದೇ ಒಂದು ಪಕ್ಕಾ ಇನ್ಫಾರ್ಮೇಶನ್ ಇದಾಗಿಲ್ಲ. ಆ ನಂತರದ ಹೆಸರು ಕೇಳಿ ಬರ್ತಿರೋದಾರಪ್ಪ ಅಂತಂದರೆ ಗಗನ ಬಾರಿಯವರು. ಆಲ್ಮೋಸ್ಟ್ ಇವರು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದಾರೆ. ಇವರೆಲ್ಲೇ ಹೋದರೂ ಕೂಡ ಸುದ್ದಿ, ಬಂದರೂ ಕೂಡ ಸುದ್ದಿ. ನೀವು ನೋಡಿರ್ಬೋದು ಮಹಾನಟಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದರು. ಆ ನಂತರ ಇವಾಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಮತ್ತು ಗಗನ ಅವ್ರ ಜೋಡಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಮತ್ತು ಇವರಿಬ್ಬರು ಕೂಡ ಇಲ್ಲಿ ಆಲ್ಮೋಸ್ಟ್ ಟ್ರೆಂಡಿಂಗ್ನಲ್ಲಿ ಇರೋ ಕಾರಣ ನಿಮಗೆ ಗೊತ್ತು, ಬಿಗ್ ಬಾಸ್ ಸೀಸನ್ 10ನಲ್ಲಿ ಡ್ರೋನ್ ಪ್ರತಾಪ್ ಅವರು ಬಂದಿದ್ರು. ಈಗ 12ಅಲ್ಲಿ ಗಗನ ಬಾರಿಯವರು ಬರಬಹುದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ನಂತರ ಹುಲಿ ಕಾರ್ತಿಕ್ ಅವರು, ಇವ್ರ ಬಗ್ಗೆ ಹೆಚ್ಚಿಗೆ ಹೇಳೋದ್ಬೇಕಾಗಿಲ್ಲ. ಕಾಮಿಡಿಯಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಕಾಮಿಡಿ ಕೂಡ ಮಾಡ್ತಾರೆ. ಇವ್ರು ಆಗಿದ ತಕ್ಷಣ ಕೇಳಿ ಬರ್ತಿರೋ ಹೆಸರು ಅಂತಂದರೆ ಇಲ್ಲಿ ಗಿಲ್ಲಿ ನಟ ಅವರು ತುಂಬಾ ಟ್ರೆಂಡಿಂಗ್ನಲ್ಲಿದ್ದಾರೆ. ಇವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಮತ್ತು ಸಮರ್ಜಿತ್ ಲಂಕೇಶ್, ಆಲ್ಮೋಸ್ಟ್ ಹೆಸರು ಹೇಳಿದ್ರೆ ಇಲ್ಲಿ ಗೊತ್ತಾಗಲ್ಲ, ಇಂದ್ರಜಿತ್ ಅವ್ರ ಮಗ ಸಮರ್ಜಿತ್ ಲಂಕೇಶ್ ಇಲ್ಲಿ ಗೌರಿ ಸಿನಿಮಾದಲ್ಲೂ ಕೂಡ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ರು. ಮತ್ತು ಈ ಸತಿ ಬಿಗ್ ಬಾಸ್ ಸೀಸನ್ಗೆ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ವಿಜಯ್ ಸೂರ್ಯ, ಆಲ್ಮೋಸ್ಟ್ ಇವ್ರ ಹೆಸರು ಹೇಳಿದ ತಕ್ಷಣ ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಅಗ್ನಿ ಸಾಕ್ಷಿಯಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಲ್ಲ ಅವರು ಅಂತಂದರೆ ಬೇಗ ಕಂಡಿಡ್ಕೊತಾರೆ. ವಿಜಯ್ ಸೂರ್ಯ ಅವರು ಇವಾಗ ದೃಷ್ಟಿಬೊಟ್ಟು ಧಾರಾವಾಹಿಲೂ ಕೂಡ ಇಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 2-3 ಸೀಸನಿಂದ ಇವ್ರ ಹೆಸರು ಕೂಡ ಕೇಳಿ ಬರ್ತಾಯಿದೆ ಬರಬಹುದು ಅಂತಂದ್ಬಿಟ್ಟು. ಬಟ್ ಈ ಸೀಸನ್ ಬಂದೇ ಬರ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ಕೊತಿದ್ದಾರೆ. ಆ ನಂತರ ಅಶ್ವಿನಿ, ಇವರು ಕೂಡ ಇಲ್ಲಿ ಅಗ್ನಿ ಸಾಕ್ಷಿಯಲ್ಲೇ ಮಾಡಿದ್ರು. ಇವರು ಕೂಡ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇವರು ಕೂಡ ಬರಬಹುದು ಅಂತ ಹೇಳ್ಬೋದು. ಮತ್ತು ಸಂಜನಾ ಬುರ್ಲಿಯವರು, ಆಲ್ಮೋಸ್ಟ್ ಇವರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಕೂಡ ಇವರು ಫೇಮಸ್ನ ಪಡ್ಕೊಂಡಿದ್ರು. ಇನ್ನು ಇವ್ರಿಗೆ ಒಳ್ಳೆ ಹೆಸರಿರೋ ಕಾರಣ ಮತ್ತು ಇವರು ಕೂಡ ಟ್ರೆಂಡಿಂಗ್ನಲ್ಲಿ ಇರೋ ಕಾರಣ ಸಂಜನಾ ಬುರ್ಲಿಯವರು ಕೂಡ ಇಲ್ಲಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಆಲ್ಮೋಸ್ಟು ಅಮೃತ ಅವರು, ನಿಮಗೆ ಗೊತ್ತು ಇಲ್ಲಿ ಧನಂಜಯ ಅವ್ರ ವಿಚಾರದಲ್ಲಿ ಇವ್ರ ಹೆಸರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿತ್ತು. ಆ ಒಂದು ಕಾರಣದಿಂದ ಇವರು ಕೂಡ ಇಲ್ಲಿ ಬಿಗ್ ಬಾಸ್ಗೆ ಕರೆಸ್ಕೊಳ್ಬೋದು ಇವ್ರನ್ನ ಅಂತಂದ್ಬಿಟ್ಟು ಮಾತುಕತೆಗಳು ನಡೀತದೆ. ಬರ್ತಾರೋ ಇಲ್ವೋ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ.
ಆ ನಂತರ ಎಸ್ ನಾರಾಯಣ್ ಅವ್ರ ಮಗ ಪಂಕಜ್ ಅಂತಂದ್ಬಿಟ್ಟು ಆಲ್ಮೋಸ್ಟ್ ನೀವು ನೋಡಿದ್ರೆ ನಾಯಕ ನಟನಾಗಿ ಇವರು ಸುಮಾರು ಫಿಲಮ್ಗಳನ್ನ ಇಲ್ಲಿ ಮಾಡಿದ್ದಾರೆ. ಅಂತ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಯಶಸ್ಸು ಸಿಕ್ಕಿಲ್ಲ. ಬಟ್ ಈ ಸತಿ ಬಿಗ್ ಬಾಸ್ಗೆ ಇವರು ಕೂಡ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾದು ನೋಡಬೇಕು. ಧನುಷ್ ಆಲ್ಮೋಸ್ಟ್ ಇವರು ಕೂಡ ಗೊತ್ತು, ಹೆಸರೇಳದೆ ಗೊತ್ತಾಗಲ್ಲ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಾಯಕ ನಟನ ಪಾತ್ರದಲ್ಲಿ ಕಾಣಿಸ್ಕೊತಿದ್ದಾರೆ. ಇವರು ಕೂಡ ಈ ಸತಿ ಬಿಗ್ ಬಾಸ್ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಆಲ್ಮೋಸ್ಟ್ ಇವ್ರಿಗೂ ಕೂಡ ಒಳ್ಳೆ ಹೆಸರಿದೆ, ಮತ್ತು ಟ್ರೆಂಡಿಂಗ್ನಲ್ಲೂ ಕೂಡ ಇವರು ಇದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಸೂರಜ್ ಆಲ್ಮೋಸ್ಟ್ ನಿಮಗೆ ಗೊತ್ತು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವ್ದಾರ ಒಂದು ರಿಯಾಲಿಟಿ ಶೋ ಬಂದರೆ ಸೂರಜ್ ಅವರು 100% ಆಗಿ ಆ ಒಂದು ಶೋನಲ್ಲಿ ಕಾಣಿಸ್ಕೊತಾನೆ ಇರ್ತಾರೆ. ಮತ್ತು ಇಲ್ಲಿ ಇವರು ಕಾಮಿಡಿ ತುಂಬ ಚೆನ್ನಾಗಿ ಮಾಡೋ ಕಾರಣ ಟ್ರೆಂಡಿಂಗ್ನಲ್ಲೂ ಇದ್ದಾರೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಸುಕೃತ ನಾಗ್ ಆಲ್ಮೋಸ್ಟ್ ಇವ್ರ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ. ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಇಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡಿದ್ರು. ಸದ್ಯ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಸಖತ್ತಾಗಿ ಭರ್ಜರಿಯಾಗಿ ಇಲ್ಲಿ ಮಿಂಚ್ತಿದ್ದಾರೆ. ಈಗ ಸುಕೃತ ನಾಗ್ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಆದರೆ 2-3 ವರ್ಷದಿಂದ ಕೂಡ ಇವ್ರ ಹೆಸರು ಓಡಾಡ್ತದೆ. ಬಟ್ ಈ ಯಾರು ಬರಬಹುದು ಅಂತಂದ್ಬಿಟ್ಟು ಅಂತೆ-ಕಂತೆಗಳು ಇದೆ. ಬರ್ತಾರಾ ಇಲ್ವಾ ಕಾದು ನೋಡಬೇಕು. ಪಾಯಲ್ ಚಂಗಪ್ಪ ಆಲ್ಮೋಸ್ಟ್ ಇವ್ರ ಹೆಸರು ಹೇಳಿದ ತಕ್ಷಣ ಗೊತ್ತಾಗಲ್ಲ. ನೀವು ಆಲ್ಮೋಸ್ಟ್ ಶಾರ್ಟ್ ಮೂವಿಯನ್ನು ನೋಡ್ತಿದ್ರೆ ಇವ್ರನ್ನ ನೋಡಿರ್ತೀರ. ತುಂಬ ಶಾರ್ಟ್ ಮೂವೀಸ್ ಮಾಡಿದ್ದಾರೆ, ಮತ್ತು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ. ಈ ಪಾಯಲ್ ಚಂಗಪ್ಪ ಅವರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ, ತುಂಬ ಚೆನ್ನಾಗಿ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ನಂತರದ ಹೆಸರಂದರೆ ಪವಿತ್ರ ಗೌಡ. ಆಲ್ಮೋಸ್ಟ್ ಇವ್ರ ಬಗ್ಗೆ ಜಾಸ್ತಿ ಹೇಳೋದೇನು ಬೇಕಾಗಿಲ್ಲ. ಏನಕ್ಕೆ ಅಂತಂದರೆ ಎಲ್ರಿಗೂ ಕೂಡ ಗೊತ್ತಿದೆ, ಇವರು ಕೂಡ ಬಿಗ್ ಬಾಸ್ಗೆ ಬರಬಹುದು ಅಂತಂದ್ಬಿಟ್ಟು ಸ್ವಲ್ಪ ಜನ ಮಾತುಕತೆಗಳು ಮಾಡ್ತಿದ್ದಾರೆ. ಬರಬಹುದು ಅಂತಂದ್ಬಿಟ್ಟು ಅಂತೆ-ಕಂತೆಗಳಿದೆ. 100% ಆಗಿ ಇವ್ರು ಬಂದೇ ಬರ್ತಾರೆ ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಬರ್ದೇನೂ ಕೂಡ ಇರ್ಬೋದು ಅಂತ ಕೂಡ ಹೇಳೋಕ್ಕಾಗ್ತಲ್ಲ. ಸದ್ಯ ಈಗ ಇವರು ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ರಮೋಲಾ ಅವರು, ಇವರು ಕನ್ನಡತಿ ಧಾರಾವಾಹಿಯಲ್ಲಿ ಮಾಡಿದ್ರು. ಸದ್ಯ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ರಕ್ಷಕ್ ಬುಲೋಟ್ ಅವರ ಜೋಡಿಯಾಗಿದ್ದಾರೆ. ಇವರು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಟ್ರೆಂಡಿಂಗ್ನಲ್ಲಿ ಇದ್ದಾರೆ. ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಅದರಲ್ಲಿ ರಮೋಲಾ ರಕ್ಷಕ್ ಜೋಡಿ ಕೂಡ ಇಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ, ಮತ್ತು ರಮೋಲಾ ಅವರ ಹೆಸರು ಕೂಡ ಈಗ ಟ್ರೆಂಡಿಂಗ್ನಲ್ಲಿ ಇದೆ. ಆ ಒಂದು ಕಾರಣದಿಂದ ಇವರು ಕೂಡ ಇಲ್ಲಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇವ್ರ ಹೆಸರು ಕೂಡ ಇಲ್ಲಿ 2-3 ವರ್ಷದಿಂದ ಕೇಳಿ ಬರ್ತಿದೆ, ಬಟ್ 2-3 ವರ್ಷದಿಂದ ಬಂದಿಲ್ಲ. ಈ ವರ್ಷ ಆದರೂ ಬರಬಹುದಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಸದ್ಯ ಈಗ ಇಷ್ಟು ಜನ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಆದರೆ 100% ಆಗಿ ಇವರೇ ಬಂದೇ ಬರ್ತಾರೆ ಅಂತ ಕೂಡ ಇಲ್ಲಿ ಹೇಳಿಲ್ಲ. ಏನಕ್ಕೆ ಅಂತಂದರೆ ವಾಹಿನಿ ಕಡೆಯಿಂದ ಆಗಲಿ ಬಿಗ್ ಬಾಸ್ ಟೀಮಿಂದ ಕಡೆ ಆಗಲಿ ಇವರು ಬರ್ತಾರೆ ಅಂತಂದ್ಬಿಟ್ಟು ಹೇಳಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಂದ್ಬಿಟ್ಟು ಚರ್ಚೆಗಳು ನಡೆಯುತ್ತಲ್ಲ, ಆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಹೇಳ್ತಾ ಇರೋದು. ಇವ್ರು ಬಂದರೂ ಕೂಡ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಗೆ ಯಾರ್ಯಾರು ಬಂದರೆ ಚೆನ್ನಾಗಿರುತ್ತೆ? ಸದ್ಯ ಈಗ ಲಿಸ್ಟ್ ಹೇಳಿದ್ವಲ್ಲ, ಈ ಲಿಸ್ಟಲ್ಲಿ ಯಾರು ಬಂದರೆ ನಿಮಗೆ ಇಷ್ಟ ಆಗುತ್ತೆ, ಮತ್ತು ಯಾರ್ಯಾರಿಗೆ ಚಾನ್ಸ್ ಸಿಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.